ಎದ್ದು ಬಂದು, ಶರಣರ ಏನ್ರಿ ಇದು, ನಂದು ಎಂತ ಪೂರ್ವ ಜನ್ಮದ ಪುಣ್ಯ, ನಿಮ್ಮಂತವ್ರು ನನ್ನ ಮನೆ ಬಾಗಿಲಿಗೆ ಬಂದಿರಲ್ರಿ, ಬರ್ರಿ ಒಳಗ ಅಂತ ಕರ್ದ. ಬರ್ರಿ ಒಳಗಂತ ಕರ್ದ. ಬಂದು ಕುಂತ್ರು. ಯಪ್ಪ ನಮ್ಮ ಮನಿಗೆ ಬಂದಿರಲ್ರಿ, ಸಾವ್ಕಾರ ನನಗೊಂದು 1000 ರೂಪಾಯಿ ಸಾಲ ಬೇಕಾಗ್ಯದ. ಅಪ್ಪರ ನನಗೆ ನಿಮ್ ಬಗ್ಗೆ ಬಹಳ ಚಲೋ ಅಭಿಮಾನ ಐತಿ, ಗೌರವ ಐತ್ರಿ, ನಾವ್ ವ್ಯವಹರಿಸ್ತ್ರಿ, ಪಕ್ಕ ವ್ಯವಹಾರ ಮಾಡವ್ ನಾನು. ಮತ್ತೆ ನೀವು ಬಂದಿರಿ ಅಂತ ಹೇಳಿ ನಿಮಗೆ ಬಡ್ಡಿ ಕೊಡ್ಲಾರ್ದ ಹಂಗ ನಾ ಕೈಗಡ ಕೊಡು ಮನುಷ್ಯ ಅಲ್ಲ, ಬಡ್ಡಿ ಹಂಗೆ ಕೊಡವ್ ನಾನು ಅಂದವ. ಶರಣರಂದ್ರು ಯಾಕಲ್ದಕ್ ಹಂಗೆ ಕೊಡು. ಶರಣರು ಏನ್ ವಿಚಾರ ಮಾಡಿದ್ರು, ಮನ್ಯಾಗೂ ರೊಕ್ಕಿಲ್ಲ, ಜಂಗಮರಿ 1000 ಕೊಡ್ಬೇಕು, ನಮ್ಮ ಮನಿ ದಾಸೋಹಕ್ಕೂ ರೊಕ್ಕಿಲ್ಲ, ತಗೊಳ್ಳೋ ಕೈಲಿ ಇನ್ನೊಂದು 1000 ರೂಪಾಯಿ ತಗೊಂಡ್ರ ಆಯ್ತಂತ ಸಾವ್ಕಾರು 2000 ರೂಪಾಯಿ ಕೊಡ್ತೀರೇನ್ರಿ ಅಂತ ಕೇಳಿದ್ರು. ಅಪ್ಪರು ಏಟ್ ಬೇಕಟ್ಟು ಕೊಡ್ತೀನ್ರಿ, ಹಂಗಾದ್ರೆ 2000 ರೂಪಾಯಿ ಕೊಡ್ರಿ ಅಂದ್ರು. ಅಪ್ಪರ ಹಂಗೆ ಕೊಡಾಕ ಇದು ನಡೆಯಂಗಿಲ್ರಿ, ಊರಿಗೆ ಹೋಗ್ರಿ, ನಿಮ್ಮ ಹೊಲದ ಪತ್ರ ತಗೊಂಡು ಬರ್ರಿ ಅಂದ್ರೆ ಕೊಡ್ತೀನಿ ಎಂದವ. ಯಾರಿಗೆ? ಕಲಬುರಗಿ ಶರಣಬಸಪ್ಪನವ್ರಿಗೆ. ನಿಮ್ಗೆ ನೆನಪಿರ್ಲಿದ್ದು. ಊರಿಗೆ ಬಂದ್ರು, ಅಣತಬ್ರು ಬ್ಯಾರೆ ಆಗಿದ್ರು, ಅಣತಬ್ರು ಬ್ಯಾರೆ ಆಗಿ ಹಾಳು ಹೊಲ ಇವ್ರ ಹೆಸರಲ್ಲೇ ಬಂದಿತ್ತು. ಆ ಉತಾರಿ ತಗೊಂಡು ಬಂದ್ರು, ಉತಾರಿ ತಗೊಂಡು ಬಂದು ಗಿರಿಮಲ್ಲಪ್ಪ ಸಾವ್ಕಾರನ ಬಳಿ ಹಣ ಇಟ್ಟು 2000 ರೂಪಾಯಿ ಸಾಲ ತಗೊಂಡ್ರು. ಸಾವ್ಕಾರ ಕಂಡೀಷನ್ ಮಾಡ್ದ, ಶರಣರ 6 ತಿಂಗಳ ವಾಯ್ದೆ, ತಿಂಗಳ ಬಡ್ಡಿ ಕಟ್ಟಬೇಕು, 6 ತಿಂಗಳಿಗೆ ಬಡ್ಡಿ ಗಂಟ ಕೂಡೇ ಕಟ್ಟಬೇಕು. ನೀವೇನಾರ ಕಟ್ಟುದು ಬಿಟ್ರಿ ಅಂದ್ರ ನಮ್ಮ ಆಳ ನಿಮ್ಮ ಮನಿ ಮುಂದಿರ್ತೈತ್ರಿ, ನಾ ಏನ್ ಯಾರು ಬಿಡೇದಾಗ ಬದುಕಮಲ್ಲ, ನೇರ ಮಾತಾಡೇ ಕೊಡ್ತೀನಿ ಅಂದವ. ಯಾಕಾಗೋಲ್ದಕ್ಕಂದ್ರು 2000 ರೂಪಾಯಿ ಇಸ್ಕೊಂಡು ಹೋದ್ರು ಕಲಬುರಗಿ ಶರಣಬಸಪ್ಪನವರು. ಆ ಜಂಗಮರಿಗೆ 1000 ರೂಪಾಯಿ ಕೊಟ್ಟು ಕಳಿಸಿದ್ರು. ಮುಂದೆ 1000 ರೂಪಾಯಿ ತಮ್ಮ ದಾಸೋಹಕ್ಕೆ ಇಟ್ಕೊಂಡ್ರು. 6 ತಿಂಗಳು ಹೋಯ್ತು, ಬಡ್ಡಿ ಇಲ್ಲ ಗಂಟಿಲ್ಲ ಏನೂ ಇಲ್ಲ, 6 ತಿಂಗಳು ಹೋಗ್ಬಿಡ್ತು. ಮುಂದೆ 7 ತಿಂಗಳು ಹೋಯ್ತು. ಒಂದ್ ದಿವ್ಸ ಗಿರಿಮಲ್ಲಪ್ಪ ಸಾವ್ಕಾರ ಬುಕ್ಕ ತಕೊಂಡು ಕುಂತಿದ್ದ, ತಗೋ ಮುಂದಾಗ ಶರಣರ ಖಾತೆ ಬಂತದ್ರ. ಗಿರಿಮಲ್ಲಪ್ಪ ಸಾವ್ಕಾರನ ತೆಲಿಗೆ ಎಂತ ಸಿಟ್ಟು ಬಂತಂದ್ರ, ಈ ಏನ್ ಇವ ದೇವ್ರ ಮನುಷ್ಯ ಅಂತಾರ, ಇವ ಯಾತ್ರ ಮನುಷ್ಯ, ರೊಕ್ಕ ತಗೊಂಡೋಗಿ 7 ತಿಂಗಳಾಗ್ಯದ, ಬಡ್ಡಿಗೆ ಬಡ್ಡಿಲ್ಲ, ಗಂಟಿಗೆ ಗಂಟಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೇರಿ ಅವನ ಕೈಯಾಗಿನ ಒಬ್ಬ ಗುಂಡಾವ ರಾವೋಜಿ ದಾದ ಅಂತ ಹೇಳಿ, ಅವನ ಕೆಲಸ ಏನು, ಗಿರಿಮಲ್ಲಪ್ಪ ಸಾವ್ಕಾರ ಯಾರಿಗೆ ಸಾಲ ಕೊಟ್ಟಿರ್ತಾನ ಅವ್ರ ಮನೆ ಮುಂದೆ ಕುಂತು ಏನಾರ ಮಾಡಿ ಹಾಕೋಲ್ದಕ್ಕ ರೊಕ್ಕ ಇಸ್ಕೊಂಡು ಬರೋದು ಅವನ ಕೆಲಸ. ಅವನ್ ಕರೆಸಿದ್ರು, ಏ ರಾವ್ಜಿ ಅರಳಗುಂಡಿಗೆ ಹೋಗು, ಶರಣಪ್ಪನ ಮನೆ ಮುಂದೆ ಕುಂತು ರೊಕ್ಕ ಇಸ್ಕೊಂಡು ಬಾ, ಕೊಟ್ಟ ಚಲೋ, ಕೊಡ್ಲಿಲ್ಲ ಅಂದ್ರೆ ಅವ್ನ ಹಿಡ್ಕೊಂಡ್ ಬಾ ಅಂತ ಹೇಳ್ದ. ಆಯ್ತಂತ ಹೇಳಿ ರಾವೋಜಿ ದಾದ ಬಂದ. ಬರೋದಕ್ಕೆ ಮಧ್ಯಾಹ್ನ ಸಮಯ, ಮನಿಯೊಳಗೆ ಜಂಗಮರ ದಾಸೋಹ ನಡೆದಿತ್ತು. ಮನಿ ಬಾಗ್ಲಿಗೆ ಬಂದು ಶರಣರ ಅಂತ ಒದಿರ್ದ. ಶರಣರು ಓಳೆ ಬಂದು ರಾವೋಜಿ ದಾದ ಒಂದು 10 ನಿಮಿಷ ಪಾಕ್ ಕುಂದ್ರು, ಮನ್ಯಾಗ ದಾಸೋಹ ನಡೆದೈತಿ, ಮುಗಿಸ್ಕೊಳ್ಳನೆ ಬರ್ತೀನಿ ಆಯ್ತ್ರಿ ಅಂತ ಕುಂತ. ಎಲ್ಲ ಜಂಗಮರು ಊಟ ಮಾಡಿ ಹೊರಗೆ ಹೋದ್ರು. ರಾವೋಜಿ ದಾದಾನ ಬಳಿ ಬಂದು ಶರಣರು ಕೇಳಿದ್ರು, ಯಾಕೆ ಬಂದಿ ರಾವೋಜಿ? ಏನ್ರಿ ಶರಣರ, 7 ತಿಂಗಳಾಗ್ಯದ, ನಮ್ಮ ಸಾವ್ಕಾರ 1000 ಒದರಾಡಕತ್ತಾನ, ಬಡ್ಡಿಗೆ ಬಡ್ಡಿಲ್ಲ, ಗಂಟಿಗೆ ಗಂಟಿಲ್ಲ, ಮತ್ತು ರೊಕ್ಕ ಕೊಡ್ರಿ ಅಂತ ಕಳಿಸ್ಯಾನ. ರೊಕ್ಕಿಲ್ಲೋ ರಾವೋಜಿ ಅಂದ್ರು. ರೊಕ್ಕಿಲ್ಲ ಅಂದ್ರಿ ಹೆಂಗ್ರಿ, ಮತ್ತೆ ಯಾವಾಗ ಕೊಡ್ತೀರಿ ಅಂತ ಕೇಳ್ದವ. ಶಿವ ಕೊಟ್ಟಾಗ ಕೊಡ್ತೀನಿ ಅಂದ್ರು ಶರಣರು. ನೋಡ್ರಿ ಎಷ್ಟು ಮಜಾ ಅದ. ರೊಕ್ಕ ಯಾವಾಗ ಕೊಡ್ತೀರಿ ಅಂತ ಇವಾಗ ಕೇಳ್ದ. ರೊಕ್ಕಿಲ್ಲಪ್ಪ ಅಂದ್ರು. ಮತ್ತೆ ಯಾವಾಗ ಕೊಡೋರು ನೀವು, ಕೊಡಕ್ ಬೇಕಲ್ವ ಒಂದಿನ. ಶಿವ ಕೊಟ್ಟಾಗ ಕೊಡ್ತೀನಿ. ಅಲ್ರಿ ಶರಣರ, ನಾ ಕೇಳ್ತೀನಿ, ನಮ್ಮ ಸಾವ್ಕಾರ ಹೆಂಗಂತಾನ್ರಿ, ತಾವೇ ಹೆಂಗ್ ಕೇಳ್ತಾನ, ನೀವು ಹೋಗಿ ಹೇಳ ಅವಂಗ, ಯಾಕಾಗೋಲ್ದಕ್ರಿ ಅಂತ ಹೇಳಿ ಸಂಜೆ ಮುಂದೆ ಬಂದ. ಅವಾಗೆಲ್ಲ ನಡ್ಕೊಂತ ಅಡ್ಡಾಡಬೇಕು. ಸಂಜೆ ಮುಂದೆ ಬಂದ ಮೂರೊಟ್ಟಿಗೆ. ಬರೋದಕ್ಕ ಮೂರೊಟ್ಟಿಗೆ ಬರಕ್ಕೆ 8 ಆಗಿತ್ತು. ರಾವೋಜಿ ದಾದ ಏನನ್ನೋವ, ಸಾವ್ಕಾರು ಶರಣರು ಶಿವ ಕೊಟ್ಟಾಗ ಕೊಡ್ತಾರಂತ ಸಾಲ ಅಂದ್ರು. ಗಿರಿಮಲ್ಲಪ್ಪ ಸಾವ್ಕಾರಕ್ಕೆ ತಲೆ ಪಿತ್ತಿಗೇರಿ ಬಿಡ್ತು. ಒಯ್ಯ ಮುಂದಾಗ ನಾ ಕೊಡ್ತೀನಿ ಅಂತ ಒಯ್ದಾನ, ಈಗಿದ್ರೆ ಶಿವ ಕೊಟ್ಟಾಗ ಕೊಡ್ತಾನಂತ. ಅವ ಯಾವಾಗ ಕೊಡ್ಬೇಕು, ಇವ ಯಾವಾಗ ತಂದು ಕೊಡ್ಬೇಕು, ನಾಳೆಗೆ ಹೋಗಿ ಅವ್ನು ಹಿಡ್ಕೊಂಬಾರ, ಕೊಳಪಟ್ಟಿ ಹಿಡ್ಕೊಂಬ ಅವನ್ನ ಅಂತೇಳಿ ರಾವೋಜಿಗೆ ಆರ್ಡರ್ ಮಾಡ್ದ. ಅವ ರಾವೋಜಿ ಮನೆಗೆ ಹೋದ. ರಾತ್ರಿ ನೋಡ್ರಿ, ರಾವೋಜಿ ದಾದ ಮನೆಗೆ ಹೋದ್ಗಳೇನೆ ಗಿರಿಮಲ್ಲಪ್ಪ ಸಾವ್ಕಾರ ದಿನ ಎಣಸಂಗ ರೊಕ್ಕ ಎಲ್ಲ ಎಣಿಸಿದ. ಅಂದ್ರೆ ಅವ ಏನು ಮಾಡ್ತಿದ್ದ, ಎಷ್ಟು ಹೋಯ್ತು ಎಷ್ಟು ಬಂತು ಅಂತ ಒಂದು ಲೆಕ್ಕ ಬರ್ದಿಡ್ತಿದ್ದ ಗಿರಿಮಲ್ಲಪ್ಪ ಸಾವ್ಕಾರ. ಅವತ್ತು ಏಟ್ ರೊಕ್ಕ ಹೋಯ್ತು, ಏಟ್ ಬಂತು ಅನ್ನೋದನ್ನು ಬರ್ದ. ಏಟು ಉಳಿದಿತ್ತದನ್ನ ಎಣಿಸಿ ಟಿಜುರಿಯಾಗಿ ಇಟ್ಟ. ಆ ಟಿಜುರಿ ಚಾವಿನ ತಲೆ ಬುಡಕ್ಕೆ ಇಟ್ಕೊಂಡು ಮಕ್ಕೊಂಡನ. ರಾತ್ರಿ 1 ಗಂಟೆ ಆಗ್ಯದ. 1 ಗಂಟೆ ಹೊತ್ತಿನ್ಯಾಗ, ಸರ್ವೊತ್ತಿನ್ಯಾಗ ಶಿವನೇ ಗಿರಿಮಲ್ಲಪ್ಪ ಸಾವ್ಕಾರನ ಮನೆಗೆ ಬರ್ತಾನ. ಸಾಕ್ಷಾತ್ ಶಿವನೇ ಮನೆಗೆ ಬರ್ತಾನ.
ಗಿರಿಮಲ್ಯ ಅಂದ. ಅವಂಗ ಯಾರು ಅಂತಿದ್ದಿಲ್ಲ, ಗಿರಿಮಲ್ಲಪ್ಪ ಸಾವುಕಾರ ಅನ್ಬೇಕು. ಅವಂಗ ಗಿರಿಮಲ್ಯ ಅಂತ ನನಗೆ ಯಾವ ಅಂತಾರಂತ ಕತ್ತರಿಸ್ಕೊಂಡು ಎದ್ದವ. ನೀ ಅಂದವ, ನನಗೆ ಯಾವ ಗಿರಿಮಲ್ಯ ಅತ್ಯ ನೀನು ತಗೊಳ್ಳಿ ಚಾಟಿ ಅಂದ. ಗಿರಿಮಲ್ಯ ಅಂದ. ಅಂದುಗಳೇ ನೋಡ್ತಾನ, ಸಾಕ್ಷಾತ್ ಶಿವನೇ ನಿಂತಾನ. ಯಪ್ಪ ಅಂದವ, ಅಲ್ಲೋ ಶರಣಗ ಹೋಗಿ ಕೊಳಪಟ್ಟಿ ಹಿಡಿದು ತಗೊಂಡ ಬಾ ಅಂತ ಆದೇಶ ಮಾಡ್ತಿದ್ಯಾ, ಎಷ್ಟು ಕೊಡ್ಬೇಕು ಶರಣ ನಿನಗೆ ಸಾಲ? 2,000 ರೂಪಾಯಿ ಒಯ್ದನ್ರಿ. ಬಡ್ಡಿ ಎಷ್ಟಾಗೈತಿ? 480 ರೂಪಾಯಿ ಬಡ್ಡಿ ಆಗೈತ್ರಿ. ಏಟಾತು? 2,480 ರೂಪಾಯಿ ಆಗ್ಯದ್ರಿ. ತಗೋ ಅಂತೇಳಿ ಶಿವನೇ ರೊಕ್ಕ ಕೊಡ್ತಾನ. ಆ ಶರಣರ ಹೊಲದ ಉತಾರಿ ಇಸ್ಕೊಂತಾನ. ಇಸ್ಕೊಂಡು ಮಾಯ ಆದ್ರ ಹೊಳ್ಳಿ ಬಂದು ಎದ್ದು ನೋಡ್ತಾನ. ಆ ಕಡೆ ನೋಡೋದಕ್ಕನೆ ಆಶ್ಚರ್ಯ ಆಯ್ತು. ಇದು ಕನಸೋ ನಿಜಾನೋ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಇದು ಕನಸೋ ನಿಜ ಅಂತ ಗೊತ್ತಾಗ್ಲಿಲ್ಲ. ಎದ್ದ ತನ್ನನ್ನು ತಾ ಚೂಟ್ಕೊಂಡ. ಬ್ಯಾನ್ ಆಯ್ತು. ಅಂದವ. ಆ ಸೊಂಟದಾಗಿತ್ತಲ್ಲ ಚಾವಿ ತೆಗೆದು ಟಿಜುರಿ ಎಣಿಸಿದ. ಇದ್ದು ರೊಕ್ಕ ಇದ್ದಂಗೆ ಇದ್ದು. ತಲಿ ಬಡ್ಡಿಯಾಗಿ 2,480 ರೂಪಾಯಿ ರೊಕ್ಕಿದ್ದು. ಉತಾರಿಗಳು ಏನು ಇಟ್ಕೊಂಡಿದ್ದ, ಉತಾರಿ ನೋಡ್ದ. ಅದ್ರಾಗ ಶರಣರ ಉತಾರಿ ಹೋಗೇ ಬಿಟ್ಟಿತ್ತು. ಅವನಿಗೆ ತಿಳಿತು, ಪರಮೇಶ್ವರ